ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ನಾವು ಕೆಲವು ಸಂಚಿಕೆಗಳಿಂದ ಶ್ರೀಮನ್ ವಾದಿರಾಜ ಗುರು ಸಾರ್ವಭೌಮರು ಬರೆದಿರುವ ಲಕ್ಷ್ಮೀ ಶೋಭಾನೆ ಎನ್ನುವ ಕೃತಿಯ ಅರ್ಥಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಕಳೆದ ಸಂಚಿಕೆಯಲ್ಲಿ ನಾವು ಪದ್ಯ 21ರಿಂದ 25 ತನಕನೂ ಅರ್ಥವನ್ನು ನೋಡಿದ್ದೀವಿ. ಇವತ್ತಿನ ಈ ಸಂಚಿಕೆಯಲ್ಲಿ 26 ಪದ್ಯದಿಂದ 30ನೇ ಪದ್ಯ ತನಕನೂ ಅರ್ಥವನ್ನು ನೋಡೋಣ. ಕ್ಷೀರಸಾಗರದಿಂದ ಎದ್ದು ಬಂದಿರುವ ಮಹಾಲಕ್ಷ್ಮೀ ದೇವಿ ವರಮಾಲೆ ಹಿಡ್ಕೊಂಡು ಬರ್ತಾ ಇರ್ತಾರೆ. ಎರಡು ಕಡೆನೂ ದೇವತೆಗಳು, ಋಷಿಗಳು, ದಾನವರು ಕೂತಿರ್ತಾರೆ. ಲಕ್ಷ್ಮೀ ದೇವಿ ದಾನವ್ರನ್ನ ನೋಡೋದು ಇಲ್ಲ. ದೇವತೆಗಳು ನೋಡಿ ಅವ್ರ ಲೋಪಗಳನ್ನೆಲ್ಲ, ದೋಷಗಳನ್ನೆಲ್ಲ ಮನಸ್ಸಲ್ಲಿ ಹೇಳ್ಕೊಂಡು ಮುಂದಕ್ಕೆ ಬರ್ತಾರೆ. ಇವಾಗ ನಾರಾಯಣನೇ ಯಾಕೆ ಶ್ರೇಷ್ಠ ಅಂತ ಹೇಳ್ತಾರೆ ಮುಂದಿನ ಪದ್ಯಗಳಲ್ಲಿ. ಅದನ್ನ ನಾವಿವತ್ತು ನೋಡೋಣ ಸ್ನೇಹಿತರೆ. 26ನೇ ಪದ್ಯದಲ್ಲಿ ಲಕ್ಷ್ಮೀ ದೇವಿ ಬ್ರಹ್ಮದೇವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರು ನಾರಾಯಣ ನಾಭಿಯಿಂದ ಹುಟ್ಟಿದ್ದವರು. ಹಾಗಾಗಿ ನಾರಾಯಣಗೆ ಬ್ರಹ್ಮದೇವ್ರ ಮಗ. ಹಾಗೆ ರುದ್ರದೇವರು ಅಂದ್ರೆ ಶಿವ ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಸನಕಾದಿಗಳು ಮರುಸೃಷ್ಟಿಯನ್ನು ಮಾಡಲ್ಲ, ನಾವು ಸನ್ಯಾಸಿಗಳಾಗ್ತೀವಿ ಅಂದಿದ್ದಕ್ಕೆ ಕೋಪಗೊಂಡು ಉಬ್ಬನ್ನು ಇದು ಮಾಡ್ತಾರೆ, ಗಂಟು ಹಾಕ್ತಾರೆ. ಆ ಗಂಟಿಂದ ಹುಟ್ಟಿದವರು ರುದ್ರದೇವರು. ಹಾಗಾಗಿ ನಾರಾಯಣಗೆ ಮೊಮ್ಮಗನಾಗ್ತಾನೆ ರುದ್ರದೇವರು. ಶೇಷದೇವರು ವಿಷ್ಣುವಿನಿಗೆ ಶಯ್ಯನಾಗಿದ್ದಾರೆ, ಅಂದ್ರೆ ಹಾಸಿಗೆ ಆಗಿದ್ದಾರೆ. ಗರುಡ ದೇವರು ಲಕ್ಷ್ಮೀನಾರಾಯಣ್ಗೆ ವಾಹನವಾಗಿದ್ದಾರೆ, ಅಂದ್ರೆ ಯಾವಾಗ್ಲೂ ತನ್ನ ಮೇಲೆ ಹೊತ್ಕೊಂಡು ಲಕ್ಷ್ಮೀನಾರಾಯಣ ಹೊತ್ಕೊಂಡು ತಿರುಗ್ತಾ ಇರ್ತಾರೆ. ಈ ಪದ್ಯದಲ್ಲಿ ಲಕ್ಷ್ಮೀ ದೇವಿ ಕೊನೆಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇನ್ನಿಬ್ಬರು ನಾರಾಯಣಗೆ ಹೆದರ್ಕೊಂಡು ಹೆದರ್ಕೊಂಡ್ರು ಕೂಡ ಭಯ, ಅಂದ್ರೆ ನಾರಾಯಣ ನೋಡಿ ಏನೋ ಮಾಡ್ಬಿಡ್ತಾರೆ ಅನ್ನೋ ಭಯ ಇಲ್ಲ. ಭಕ್ತಿಯಿಂದ, ರೆಸ್ಪೆಕ್ಟ್ ಇಂದ, ಯಾವಾಗ್ಲೂ ಸಂಭ್ರಮದಿಂದ ಸುತ್ತಾ ಇರ್ತಾರೆ. ಯಾರು? ಸೂರ್ಯಚಂದ್ರರು. ಅವರು ಸೂರ್ಯಚಂದ್ರ ಬೆಳಗಿಂದ ರಾತ್ರಿ ತನಕನೂ ಅದೇ ಕೆಲಸ, ನಾರಾಯಣ ನೆನ್ಸ್ಕೊಂತ ಸಂಭ್ರಮದಿಂದ ತಿರುಗ್ತಾ ಇರ್ತಾರೆ. ಹಾಗಾಗಿ ಅವರು ಕೂಡ ನಾರಾಯಣಗೆ ಸಮಾನ ಅಲ್ಲ ಅಂತ ಲಕ್ಷ್ಮೀ ದೇವಿ ಈ 26ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. 27ನೇ ಪದ್ಯದಲ್ಲಿ ಲಕ್ಷ್ಮೀ ದೇವಿ ಯಮಧರ್ಮರಾಜರ ಬಗ್ಗೆ ಹೇಳ್ತಾ ಇದ್ದಾರೆ. ಯಮಧರ್ಮರಾಜರು ನಾರಾಯಣ ನಾಮ ಕೇಳೇ ಹೆದರ್ ಬಿಡ್ತಾರೆ. ನಾರಾಯಣ ನಾಮ ಅಂದ್ರೆ ಅಷ್ಟು ಭಯ ಯಮಧರ್ಮರಾಜರಿಗೆ. ಯಾಕಂದ್ರೆ ಇದು ಅಜಾಮಿಳನ ಕಥೆನೆ ನಾವು ಇದಕ್ ಮುಂಚೆ ಕೂಡ ಒಂದ್ಸತಿ ಹೇಳ್ಕೊಂಡಿದ್ದೀವಿ. ನಾರಾಯಣ ಅನ್ನೋ ಒಂದು ನಾಮ ಹೇಳಿದ್ರಿಂದ ಅಜಾಮಿಳನ ವಿಷ್ಣುದೂತರು ಬಂದು ಹಾಕಿದ್ದು ಯಮ ಪಾಶವನ್ನು ಕಿತ್ತು ಬಿಸಾಕ್ಬಿಡ್ತಾರೆ. ಅಷ್ಟು ಪವರ್ ಇರುತ್ತೆ ನಾರಾಯಣ ಅನ್ನೋ ನಾಮದಲ್ಲಿ. ನಾರಾಯಣ ಅನ್ನೋ ನಾಮ ಕೇಳಿದ್ರೆ ಯಮಧರ್ಮರಾಜ ಕೂಡ ಅಷ್ಟು ಹೆದರ್ಕೊಂತಾರೆ. ಯಮದೂತರಿಗೆ ಹೇಳ್ತಾರೆ, ಯಾರು ನಾರಾಯಣ ನಾಮ, ಯಾರು ವಿಷ್ಣುವಿನ ನಾಮ ಹೇಳ್ತಾರೋ ಅವ್ರ ಸಾವಾಸಕ್ಕೆ ನೀವು ಹೋಗ್ಬೇಡ್ರಿ ಅಂತ ಹೇಳ್ತಾನೂ ಇರ್ತಾರೆ. ಲಕ್ಷ್ಮೀ ದೇವಿ ಇಲ್ಲಿ ನಾರಾಯಣ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾರಾಯಣ ಎಲ್ಲಾರ್ಗೂ ಅಮೃತವನ್ನೇ ಕುಡಿಸ್ತಾರೆ. ಎಲ್ಲಾರ್ಗೂ, ಮನುಷ್ಯರಿಗೆ, ದೇವ್ರಿಗೆ, ಜ್ಞಾನಿಗಳಿಗೆ, ಋಷಿಗಳಿಗೆ, ಎಲ್ಲಾರ್ಗು. ಅಂದ್ರೆ ನಾರಾಯಣನಿಂದ ಒಳ್ಳೇದೇ ಆಗತ್ತೆ ಹೊತ್ತು ಯಾವತ್ತೂ ಕೆಟ್ಟದಾಗಲ್ಲ. ನಾರಾಯಣನೊಬ್ಬನೇ ನಿರನಿಷ್ಠ, ನಿರವಧ್ಯ. ಅಂದ್ರೆ ಅನಿಷ್ಟ ಅಂದ್ರೆ ಸುಖ ದುಃಖಗಳಿರೋದು, ಆತರ. ನಿರನಿಷ್ಠ ಅಂದ್ರೆ ಅದ್ಯಾವುದು ಇಲ್ಲ. ಹಾಗೆ ನಿರವಧ್ಯ ಅಂದ್ರೆ ಕೋಪ ತಾಪಗಳು ಇಲ್ದೇ ಇರೋದು. ಅಂದ್ರೆ ನಾರಾಯಣಗೆ ಇದ್ಯಾವ್ದ್ರದ್ದು ಲೇಪನ ಇಲ್ಲ. ಎಲ್ಲಾರ್ಗೂ ಸಮವಾಗಿ ಅಮೃತವನ್ನು ಕೊಡ್ತಾರೆ ಅಂತ ಲಕ್ಷ್ಮೀ ದೇವಿ ಈ 27ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. 28ನೇ ಪದ್ಯದಲ್ಲಿ ಲಕ್ಷ್ಮೀ ದೇವಿ ನಾರಾಯಣನು ನಿರನಿಷ್ಠ, ನಿರವಧ್ಯ ಅಂತ ಯಾತಕ್ ಹೇಳ್ತಾ ಇದ್ದೀನಿ ಅನ್ನೋ ರೀಸನ್ ಕೂಡ ಕೊಡ್ತಾರೆ. ಯಾಕೆಂದ್ರೆ ವೇದಗಳಲ್ಲಿ, ಶ್ರುತಿಯಲ್ಲಿ ಹೇಳಿದೆ ಆ ಮಾತು. ಈ ವೇದಗಳು ಏನೋ ಲಕ್ಷ್ಮೀ ದೇವಿ ಆಗ್ಲಿ ನಾರಾಯಣನಾಗ್ಲಿ ಬರ್ದಿದ್ದಲ್ಲ. ಯಾಕೆಂದ್ರೆ ಅದ್ರಲ್ಲಿ ಪಾರ್ಶಾಲಿಟಿ ಇರತ್ತೆ ಅನ್ನೋದಕ್ಕೆ. ಅದು ವೇದಗಳು ಅದ್ರ ಪಾಡಿಗೆ ಅದೇ ಇರುತ್ತೆ, ಅದನ್ನ ಯಾರು ಬರ್ದಿದ್ದಲ್ಲ. ಸೊ ಅದಕ್ಕೇನು ನಾರಾಯಣ ಗ್ರೇಟು, ಲಕ್ಷ್ಮಿ ಆತರ ಏನ್ ಕರೆಕ್ಟೋ ಅದನ್ನ ಬರ್ದಿರತ್ತೆ. ಆ ಶ್ರುತಿಗಳು ಹೇಳತ್ತೆ ನಾರಾಯಣಗೆ ಯಾವ ತರದ ಲೇಪವೂ ಇಲ್ಲ, ಸುಖ ದುಃಖಗಳಿಲ್ಲ, ಯಾವತ್ತಿಗೂ ಸಂತೋಷವಾಗೇ ಇರ್ತಾರೆ. ತಂದು ಕೊಟ್ಟಿದ್ದು ಸಂತೋಷ ಅಂದ್ರೆ ಇವಾಗ ಪುಣ್ಯ ಮಾಡಿದ್ರಿಂದ ಬಂದಿರೋ ಸಂತೋಷ, ಪಾಪ ಮಾಡಿದ್ರಿಂದ ಬಂದಿರೋ ಕಷ್ಟ ಅಂತ ಅದೆಲ್ಲ ಏನು ಇರಲ್ಲ ನಾರಾಯಣಗೆ ಅಂತ ವೇದಗಳೇ ಹೇಳ್ತಾ ಇದೆ ಅಂತ ಲಕ್ಷ್ಮೀ ದೇವಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಹೇಗ್ ಗೊತ್ತಾಗತ್ತೆ ಅಂತಂದ್ರೆ, ಸಾಲಿಗ್ರಾಮ ಆಗ್ಲಿ ಬಂಗಾರ ಆಗ್ಲಿ ನೋಡಿದ್ರೆ
ಚೆನ್ನಾಗೇ ಇದ್ದಾಗಿರುತ್ತೆ. ಅದನ್ನ ಟೆಸ್ಟ್ ಮಾಡಿದ್ದಾಗ ಮಾತ್ರನೇ ಗೊತ್ತಾಗತ್ತೆ ಅದು ಒರಿಜಿನಲ್ದು ಅಂತ. ಹಾಗೆ ನಾವು ಈ ನಾರಾಯಣ ನಿರನಿಷ್ಠ ನಿರವಧ್ಯ ಅನ್ನೋದು ಶ್ರುತಿಗಳಲ್ಲಿ ಇದೆ ಅಂತ ಹೇಗ್ ಗೊತ್ತಾಗತ್ತೆ ಅಂದ್ರೆ, ನಾವು ಅದನ್ನ ಅಧ್ಯಯನ ಮಾಡಿದ್ದಾಗ, ಜ್ಞಾನಿಗಳ ಜೊತೆ ಸಂಭಾಷಣೆ ಮಾಡಿದ್ದಾಗ, ಚರ್ಚೆ ಮಾಡಿದ್ದಾಗ ಗೊತ್ತಾಗತ್ತೆ ಅಂತ ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾ ಇದ್ದಾರೆ. ನರಹರಿಗೆ ನರಕ ಯಾತನೆ ಎಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ದುರಿತಕ್ಕೆ ಅಂದ್ರೆ ಪಾಪಕ್ಕೆ ದೂರ ಅಲ್ಲ, ಅತಿ ದೂರ. ಹಾಗಾಗಿ ಏನು ಕಷ್ಟ ಬರೋದಾಗ್ಲಿ, ನರಕ ಯಾತನೆ ಅನ್ನೋದಾಗ್ಲಿ, ಇವೆಲ್ಲ ನಾವುಗಳಿಗೆ ಸಂಬಂಧಪಟ್ಟದ್ದು. ಇದಿಲ್ದೇ ಇರೋ ಒಂದೇ ಒಂದು ಅಂದ್ರೆ ನಾರಾಯಣ, ಆಮೇಲೆ ಲಕ್ಷ್ಮೀ ದೇವಿ. ಇಲ್ಲಿ ಲಕ್ಷ್ಮೀ ದೇವಿ ನಮ್ಗೆಲ್ಲ ಹೇಳ್ತಾ ಇದ್ದಾರೆ, ಮನಸ್ಸಿಗೆ ಬಂದಿದ್ದಾಗೆಲ್ಲ ಮಾತಾಡ್ಬೇಡ್ರಿ ಅಂತನೂ ನಮ್ಗೂನು ಹೇಳ್ತಾ ಇದ್ದಾರೆ ಈ 28ನೇ ಪದ್ಯದಲ್ಲಿ. 29ನೇ ಪದ್ಯದಲ್ಲಿ ಲಕ್ಷ್ಮೀದೇವಿ ದೇವತೆಗಳಿಗೆ, ಋಷಿಗಳಿಗೆ ಮತ್ತೆ ನಾರಾಯಣ್ಗೆ ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ, ಇಷ್ಟೊತ್ತು ಮಾತಾಡ್ಕೊಂಡಿರೋ ದೇವತೆಗಳಿಗಾಗ್ಲಿ ಋಷಿಗಳಿಗಾಗ್ಲಿ ಕೆಲವು ಒಳ್ಳೆ ಗುಣಗಳಿರತ್ತೆ, ಜಾಸ್ತಿ ಕೆಟ್ಟ ಗುಣಗಳು, ದೋಷಗಳಿರತ್ತೆ. ಅದೇ ನಾರಾಯಣ್ಗಾದ್ರೆ ಎಳ್ಳಷ್ಟು ಕೂಡ ದೋಷ ಇರಲ್ಲ, ಎಲ್ಲ ಒಳ್ಳೆ ಗುಣಗಳೇ ಇರತ್ತೆ ಅಂತ ಇಲ್ಲಿ ದೇವಿ ಹೇಳ್ತಾ ಇದ್ದಾರೆ. ಇದೆಲ್ಲಾನು ನೆನೆಸ್ತಾ ದೇವಿ ಮನಸ್ಸಲ್ಲೇ ಅನ್ಕೊಂತ ಇದ್ದಾರೆ ಇಂದಿರಾದೇವಿ, ಮುಕುಂದನೇ ತನ್ನ ಪತಿ ಅಂತ. ನಾರಾಯಣನಿಗೆ ದೋಷ ಇಲ್ಲ ಅಂತ ನಾವಿವಾಗ 29ನೇ ಪದ್ಯದಲ್ಲಿ ಅನ್ಕೊಂಡ್ವಿ. ಇವಾಗ 30ನೇ ಪದ್ಯದಲ್ಲಿ ಲಕ್ಷ್ಮೀದೇವಿ ಅದೇ ಹೇಳ್ತಾ ಇದ್ದಾರೆ. ಈ ತರ ಏನು ದೋಷಗಳಿಲ್ಲ ಅನ್ಕೊಂಡಿದ್ದಷ್ಟು ಮಾತ್ರಕ್ಕೆ ನೀವುಗಳು ಅನ್ಕೋಬಹುದು, ಇವಾಗ ಪ್ರಳಯ ಕಾಲದಲ್ಲಿ ಎಲ್ಲಾರನು ತನ್ನ ಹೊಟ್ಟೆಗೆ ಹಾಕೊಂಡ್ಬಿಡ್ತಾನಲ್ಲ ನಾರಾಯಣ, ವಿಪ್ರರ್ನ, ದೇವರ್ಷಿಗಳನ್ನ ಎಲ್ಲಾರನು ಹಾಕೊಂತಾನೆ. ಅವರೆಲ್ಲ ಒಳ್ಳೆಯವ್ರೆ ಅಲ್ವಾ, ಅವ್ರನ್ನೆಲ್ಲ ಕೂಡ ಯಾಕೆ ಕೊಲ್ಬೇಕಾಗತ್ತೆ ಅಂತ ಅನ್ಕೊಂಡಿದ್ರೆ ಅದು ಕೂಡ ಅವರು ಕೂಡ ಒಳ್ಳೇದೇ. ಯಾಕೆ ಅಂದ್ರೆ ಅವರು ಜನ್ಮಗಳು ತಗೊಂಡ್ ಸುಸ್ತಾಗಿರತ್ತೆ, ಅವ್ರಿಗೂ ರೆಸ್ಟ್ ಬೇಕು. ಹಾಗಾಗಿ ಎಲ್ಲಾರನು ತನ್ನ ಹೊಟ್ಟೆಗೆ ಹಾಕೊಂಬೋದ್ರಲ್ಲಿ ದೇವ್ರ ಕರುಣೆನೇ ಇದೆ ಹೊತ್ತು ಅದ್ರಲ್ಲಿ ಕ್ರೌರ್ಯ ಇಲ್ಲ ಅಂತ ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ. ಹಾಗೆ ಲಕ್ಷ್ಮೀದೇವಿ ಇಲ್ಲಿ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ಕೆಲವು ಜನ ಶಿವಣ್ಣ ಪ್ರಳಯ ಮಾಡೋನು ಅಂತ ಅನ್ಕೊಂತಾರೆ, ಅದು ತಪ್ಪು. ಯಾಕೆ ಅಂದ್ರೆ ಶಿವನೇ ಪ್ರಳಯ ಮಾಡೋ ಹಾಗಿದ್ರೆ ಆಲದ ಎಲೆ ಮೇಲೆ ಶಿವನ್ ಲಿಂಗ ಇರ್ಬೇಕಾಗಿತ್ತಲ್ವಾ, ಪುಟ್ಟು ಕೃಷ್ಣ ಯಾಕಿರ್ತಾನೆ ಅಂದ್ರೆ ಪ್ರಳಯ ಮಾಡೋದು ಶಿವನ್, ವಿಷ್ಣುವೇ ಮಾಡೋದು, ನಾರಾಯಣನೇ ಮಾಡೋದು. ಶಿವ ಪ್ರಳಯ ಮಾಡಿದ್ಮೇಲೆ ಶಿವನ್ ಕೂಡ ತನ್ನ ಹೊಟ್ಟೆಗೆ ತಗೊಂಡು ಪ್ರಳಯವನ್ನು ಮುಗಿಸ್ತಾನೆ. ಹಾಗಾಗಿ ಪ್ರಳಯ ಮಾಡೋದು ಕೂಡ ನಾರಾಯಣನೇ, ಅದರಲ್ಲಿ ಯಾವ ಕ್ರೌರ್ಯ ಇಲ್ಲ ಅಂತ ಇಲ್ಲಿ 30ನೇ ಪದ್ಯದಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ. ಮುಂದಿನ ಪದ್ಯಗಳಲ್ಲಿ ಲಕ್ಷ್ಮೀದೇವಿ ನಾರಾಯಣಂದು ಗುಣಗಳ, ಶ್ರೇಷ್ಠ ಗುಣಗಳ ಬಗ್ಗೆ ಹೇಳ್ತಾರೆ. ನಾವು ಅದನ್ನ ಚರ್ಚಿಸೋಣ ಸ್ನೇಹಿತರೆ. ಇವತ್ತಿಗಿಷ್ಟೇ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.